ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರುತ್ತಪ್ಪ ಭಾವಿಸ್ತಾ ಇವತ್ತು ಸಂಡೇ ಇರೋದ್ರಿಂದ ನೈಟಿಂದ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ನಾನು ತುಂಬ ದಿನ ಆಗಿತ್ತು ಕಬಾಬ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ನಮ್ಮ ಇಷ್ಟಂತ ಕಬಾಬ್ ಅಂದರೆ ತುಂಬ ಇಷ್ಟ. ನನಗೂ ಅಷ್ಟೇ ಕಬಾಬ್ ಅಂದರೆ ಇಷ್ಟ. ಸಾಂಬಾರಿಗಿಂತ ಕಬಾಬ್ ಇಷ್ಟ ಆಗುತ್ತೆ. ಹಾಗಾಗಿ ಇವತ್ತು ಕಬಾಬ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ನಾನು ಇವಾಗ ಚಿಕನ್ನ ಒಂದು 1/4 kg ಅಷ್ಟು ನಾನು ಚಿಕನ್ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಬೇಕಾಗಿರುವಂಥ ಸ್ಪೈಸಸ್ ಎಲ್ಲ ಹಾಕೋಣ. ಮೊದಲಿಗೆ 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, ಒಂದು ಅರ್ಧ ಟೇಬಲ್ ಸ್ಪೂನು ಧನಿಯಾ, ಒಂದು 1/4 ಟೇಬಲ್ ಸ್ಪೂನು ಅರಿಶಿನ, ಒಂದು ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ ಮತ್ತು 1 ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್. ಇವಾಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನು ನಾನು ಕಬಾಬ್ ಪೌಡರ್ ಹಾಕ್ತಾಯಿದ್ದೀನಿ, ಚಿಕನ್ ಕಬಾಬ್ ಪೌಡರ್, ಮತ್ತು ಸ್ವಲ್ಪ ಕಸೂರಿ ಮೇಥಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಾನು ಇದನ್ನು ಮನೇಲೇ ರುಬ್ಕೊಂಡಿರೋದು. ಇವಾಗ ಒಂದು ಮೊಟ್ಟೆನೂ ಕೂಡ ಹಾಕಿ ಇವಾಗ ಒಂದು ದೊಡ್ಡ ಸ್ಪೂನ್ ಸಹಾಯದಿಂದ ಇವಾಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಕಬಾಬ್ನ ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಬೇಗನೆ ಆಗುತ್ತೆ. ಸ್ವಲ್ಪ ನಾನು ಸ್ಪೂನಲ್ಲೇ ಮಾಡ್ತಾಯಿರೋದ್ರಿಂದ ಸ್ವಲ್ಪ ಒಂದು 5 ನಿಮಿಷ ಲೇಟ್ ಆಗುತ್ತೆ. ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಕಬಾಬ್ ಮಾತ್ರ. ಇದನ್ನೆಲ್ಲ ಮಿಕ್ಸ್ ಮಾಡಾದ್ಮೇಲೆ ಇದನ್ನು ಒಂದು ಬೌಲ್ಗೆ 1/4 ಗಂಟೆ ಒಂದು ಸೈಡ್ಗೆ ಎತ್ತಿಡ್ತಾಯಿದ್ದೀನಿ. ಈ ಥರ ಎಲ್ಲ ಮಿಕ್ಸ್ ಮಾಡಿ 1/4 ಗಂಟೆ ಸ್ವಲ್ಪ ನೆನೆಯಕ್ಕಿದ್ರೆ ಕಬಾಬ್ ಅಂತೂ ಟೇಸ್ಟ್ ಅಂತೂ ಸಖತ್ತಾಗಿ ಬರುತ್ತೆ, ಗರಿ ಗರಿಯಾಗಿ. ಇವಾಗ ಇದು 1/4 ಗಂಟೆ ಆಗೋಷ್ಟರಲ್ಲಿ ಇವಾಗ ಅಡುಗೆನ ರೆಡಿ ಮಾಡ್ಕೊಬಿಡೋಣ. ಅಡುಗೆ ಅಂದರೆ ಇವಾಗ ಚಿಕನ್ ಗ್ರೇವಿ ಮತ್ತು ರೈಸ್ ಮಾಡ್ತಾಯಿದ್ದೀನಿ. ಮೊದಲು ಒಂದು ಸಲ ನಾನು ಚಿಕನ್ ಗ್ರೇವಿ ಮಾಡಿ ಹಾಕಿದ್ದೆ, ಹಾಗಾಗಿ ಇವತ್ತು ಅದನ್ನು ವೀಡಿಯೋ ಮಾಡ್ಕೋತಾ ಇಲ್ಲ ನಾನು. ನೋಡಿ, ಇವಾಗ 1/4 ಗಂಟೆನೂ ಕೂಡ ಆಗಿದೆ. ಈಗ ನೀಟಾಗಿ ಎಲ್ಲ ಮೆಲ್ಟ್ ಆಗಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಫ್ಲೇವರ್ ಅಂತೂ ಸಖತ್ತಾಗಿ ಬರ್ತಾಯಿದೆ. ಇವಾಗ ಇದನ್ನು ಎಣ್ಣೆಗೆ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬಾ ಚೆನ್ನಾಗಿ ಬಂದಿದೆ ಮಾತ್ರ. ಇವಾಗ ಒಂದೊಂದನೇ ಎಣ್ಣೆಗೆ ಹಾಕೋಣ. ಯಾವಾಗಲೂ ಅಷ್ಟೇ ಕಬಾಬ್ ಮಾಡ್ಬೇಕಾದ್ರೆ ಮೀಡಿಯಮ್ ಉರಿಯಲ್ಲಿರಬೇಕು. ಗರಿ ಗರಿಯಾಗಿ ಬರುತ್ತೆ ಅಕ್ಕಿ ಹಿಟ್ಟು ಹಾಕಿದ್ರಿಂದ. ನಾನು ಯಾವುದೇ ಕಲರು ಕೂಡ ಆ್ಯಡ್ ಮಾಡಿಲ್ಲ. ಕಲರು ಅಷ್ಟೇ ತುಂಬಾ ಚೆನ್ನಾಗಿ ಬರ್ತಾಯಿದೆ ಮಾತ್ರ. ಇಲ್ಲ ಅಂದರೆ ಇದನ್ನು ಒಂದು 5ರಿಂದ 6 ನಿಮಿಷ ಮೀಡಿಯಮ್ ಉರಿಯಲ್ಲೇ ಚೆನ್ನಾಗಿ ಕುಕ್ ಆಗಬೇಕು. ನಾನು ಸ್ವಲ್ಪ ಪೀಸಸ್ನ ಸ್ವಲ್ಪ ದಪ್ಪನೇ ಹಾಕಿದ್ದೀನಿ, ಹಾಗಾಗಿ ಸ್ವಲ್ಪ ನಾನು ನಿಧಾನಕ್ಕೆ ಇದನ್ನು ಕುಕ್ ಮಾಡ್ಕೋತೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಕಬಾಬ್ ಅಂತೂ. ನಾನು ತುಂಬ ದಿನವೇ ಆಗಿತ್ತು ಕಬಾಬ್ ಎಲ್ಲ ಮಾಡಿ, ಯಾಕಂದರೆ ಎಣ್ಣೆಲಿ ಕಡಿದ್ರೆ ನಮ್ಮ ಮನೆಯವರು ಬೈತಾರೆ. ಹಾಗಾಗಿ ನಾನು ಕಬಾಬ್ ಎಲ್ಲ ರೇರು ಮಾಡೋದು. ಇವತ್ತು ಮಾಡೋಣ ಅಂತ ಪರ್ಮಿಷನ್ ತಗೊಂಡೇ ಮಾಡ್ತಾಯಿದ್ದೀನಿ ಕಬಾಬ್ನ. ಯಾಕೋ ತಿನ್ನಬೇಕು ಅನಿಸ್ತಾ ಇತ್ತು, ಹಾಗಾಗಿ ಮತ್ತು ಇನ್ನೊಂದು ಸಲ ಹಾಕೋತಾ ಇದ್ದೀನಿ. ಇವಾಗ ನಾನು ಚಿಕ್ಕ ಪಾತ್ರೆ ಇಟ್ಕೊಂಡಿದ್ದೀನಿ. ಕಬಾಬ್ ಎಣ್ಣೆ ಮತ್ತೆ ಒಂದು ಸಲ ಮಾಡಿದ್ರೇ ಮತ್ತೆ ಇನ್ನೊಂದು ಸಲ ನಾನು ಯೂಸ್ ಮಾಡಲ್ಲ. ಹಾಗಾಗಿ ಪುಟ್ಟ ಪಾತ್ರೆ ಇಟ್ಟು ಸ್ವಲ್ಪನೇ ಎಣ್ಣೆ ಹಾಕಿ ನಾನು ಕಬಾಬ್ನ ಕುಕ್ ಮಾಡ್ಕೋತಾ ಇರೋದು. 4 ಹಾಕಿ ನಾನು ಕುಕ್ ಮಾಡ್ಕೋತಾ ಇದ್ದೀನಿ. ಹಾಗಾಗಿ ಇನ್ನೊಂದು ಕೂಡ ಹಾಕ್ತಾಯಿದ್ದೀನಿ. ಆಲ್ಮೋಸ್ಟ್ ಚಿಕ್ಕ ಮಕ್ಕಳಿಗೆಲ್ಲ ಕಬಾಬ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಇದ್ರ ಜೊತೆ ಮಾತ್ರ ಹಸಿಮೆಣಸಿನ್ಕಾಯಿ ಖಾರ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ನಮಗಂತೂ ಖಾರವಾಗಿದ್ದರೆ ಯಾವಾಗಲೂ ತುಂಬಾ ಇಷ್ಟ ಆಗುತ್ತೆ. ಸ್ವಲ್ಪನೇ ಮಾಡೋದ್ರಿಂದ ನಾನಿವತ್ತು ಹಸಿಮೆಣಸಿನ್ಕಾಯಿ ಖಾರನ ನಾನು ಮಾಡ್ತಾಯಿಲ್ಲ. ನೋಡಿ ಹೇಗೆ ಬಂದಿದೆ ಅಂತ. ಕಲರು ಅಷ್ಟೇ ಸಖತ್ತಾಗಿ ಬಂದಿದೆ ಮಾತ್ರ. ಟೇಸ್ಟ್ ನೋಡೋಣ ಹೇಗಾಗಿದೆ ಅಂತ. ಫ್ರೆಂಡ್ಸ್, ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಟೇಕ್ ಕೇರ್, ಬಾಯ್.